ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿಯವರೇ, ಮುಂಬರುವ ಸಮಯವು ನಿಮ್ಮ ಕೌಟುಂಬಿಕ ಜೀವನದ ಈ ಒಂದು ವ್ಯವಸ್ಥೆಯನ್ನ ಸುಧಾರಿಸುತ್ತೆ. ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರೂ ತಾಳ್ಮೆಯಿಂದ ಆದಷ್ಟು ನೀವು ವರ್ತಿಸಿ. ನಿಮ್ಮ ಈ ಒಂದು ಒಳ ಮನಸ್ಸಿನ ದೃಢತೆ ಮತ್ತು ಈ ಒಂದು ಭಗವಂತನ ಮೇಲಿನ ಈ ಒಂದು ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತೆ. ಆದಷ್ಟು ನೀವು ನಂಬಿಕೆಯಿಂದ ತಾಳ್ಮೆಯಿಂದ ಇರಿ. ಭಗವಂತ ನಿಮ್ಮನ್ನು ಈ ಯಶಸ್ಸಿನ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಆದಷ್ಟು ತಾಳ್ಮೆಯಿಂದ ನಂಬಿಕೆಯಿಂದ ಇದ್ರೆ ಮತ್ತೆ ಈ ಬ್ರಹ್ಮಾಂಡದ ಒಂದು ಈ ದಿವ್ಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಶಾಶ್ವತವಾಗಿ ಇರುತ್ತೆ. ಸಿಂಹ ರಾಶಿಯವರೇ, ಉಪಯುಕ್ತವಾದ ಮಾಹಿತಿ ಲಭಿಸಬೇಕಾ? ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ಜಗತ್ತಿನ ಪ್ರತಿಯೊಂದು ಜೀವರಾಶಿಯ ಚಲನೆಯನ್ನ ನಿಯಂತ್ರಿಸುತ್ತವೆ. ಆಕಾಶ ಮಂಡಲದಲ್ಲಿ ಸಂಭವಿಸುತ್ತಿರುವ ಗ್ರಹಗಳ ಸ್ಥಾನ ಪಲ್ಲಟಗಳು ಕೇವಲ ಖಗೋಳದ ಘಟನೆಗಳಲ್ಲ, ಅವು ನಮ್ಮ ಜೀವನದ ಹಣೆಬರಹವನ್ನ ನಿರ್ಧರಿಸುವ ದಿವ್ಯ ಸಂಕೇತಗಳು. ಸಿಂಹ ರಾಶಿಯವರೇ, ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಮಹತ್ತರವಾದ ಕಾಲಚಕ್ರದ ತಿರುವು ಈಗ ನಿಮ್ಮ ಕಣ್ಣೆದುರೇ ಇದೆ. ಕಳೆದ ಹಲವು ವರ್ಷಗಳಿಂದ ಬಹುಶಃ ನೀವು ಜನ್ಮ ಜನ್ಮಾಂತರಗಳಿಂದ ಪಟ್ಟ ಕಷ್ಟಗಳಿಗೆ, ಅನುಭವಿಸಿದ ಅಪಮಾನಗಳಿಗೆ ಮತ್ತು ಕಣ್ಣೀರಿಗೆ ಪೂರ್ಣ ವಿರಾಮ ಇಡುವ ದಿವ್ಯ ಮುಹೂರ್ತವು ಹತ್ತಿರ ಬಂದಿದೆ. ಅಂದರೆ ನಾಳೆ ಮಧ್ಯಾಹ್ನ 2:12 ತರುವಾಯ ನಿಮ್ಮ ಜಾತಕದಲ್ಲಿ ಸೂರ್ಯ ಮತ್ತು ಗುರುವಿನ ಸ್ಥಾನಗಳು ಅಪರೂಪದ ಮಹಾಭಾಗ್ಯ ಯೋಗವನ್ನು ಸೃಷ್ಟಿಸುತ್ತಿವೆ. ಇದು ಸಾಮಾನ್ಯ ಬದಲಾವಣೆಯಲ್ಲ. ಕೋಟ್ಯಾಂತರ ಜನರಲ್ಲಿ ಕೆಲವರಿಗೆ ಒಬ್ಬರಿಗೆ ಮಾತ್ರ ಸಿಗುವ ಈ ಒಂದು ಬ್ರಹ್ಮಾಂಡದ ಈ ಪರಮೋಚ್ಚ ಕೊಡುಗೆ ಅಂತಾನೆ ಅನ್ನಬಹುದು. ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯದೇವನು ಈಗ ನಿಮ್ಮ ಕರ್ಮಸ್ಥಾನ ಮತ್ತು ಧನಸ್ಥಾನಗಳ ಮೇಲೆ ತನ್ನ ತೇಜೋಮಯ ದೃಷ್ಟಿಯನ್ನು ಬೀರುತ್ತಿದ್ದಾನೆ. ಇದರ ಪರಿಣಾಮವಾಗಿ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಗಳು ಕರಗಿ ಹೋಗಲಿವೆ. ಬ್ರಹ್ಮಾಂಡದ ಸಕಾರಾತ್ಮಕ ಕಿರಣಗಳು ನಿಮ್ಮ ಆಲೋಚನೆಗಳನ್ನು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ತೀವ್ರವಾಗಿ ಪ್ರಭಾವಿಸಲಿವೆ. ದಾರಿದ್ರ್ಯದ ಕಾರ್ಮೋಡಗಳು ಕರಗಿ ನಿಮ್ಮ ಜೀವನದಲ್ಲಿ ಸುವರ್ಣ ಯುಗದ ಆರಂಭವಾಗಲಿದೆ. ಈ ಕ್ಷಣವನ್ನು ಕೇವಲ ಆಕಸ್ಮಿಕ ಎಂದು ಕಡೆಗಣಿಸಬೇಡಿ. ಇದು ನಿಮ್ಮ ಪೂರ್ವಜನ್ಮದ ಪುಣ್ಯದ ಫಲ ಹಾಗೂ ನೀವು ಮಾಡಿದ ಸತ್ಕರ್ಮಗಳ ಪ್ರತಿಫಲವಾಗಿದೆ. ಲಕ್ಷ್ಮೀನಾರಾಯಣರ ದಿವ್ಯ ಆಗಮನ ಮತ್ತು ಆಧ್ಯಾತ್ಮಿಕ ಒಂದು ರಕ್ಷಣೆ. ಈ ಸೃಷ್ಟಿಯ ಪಾಲಕನಾದ ಶ್ರೀಹರಿ ಮತ್ತು ವಿಷ್ಣು, ಸಂಪತ್ತಿನ ಅಧಿದೇವತೆಯಾದ ಮಾತಾ ಮಹಾಲಕ್ಷ್ಮಿಯ ಈ ಜಂಟಿ ಕೃಪಾ ಕಟಾಕ್ಷವು ಈಗ ನಿಮ್ಮ ಮನೆಯ ಹೊಸ್ತಿಲನ್ನು ತಲುಪಲಿದೆ. ಜಗತ್ತಿನಲ್ಲಿ ಧರ್ಮವನ್ನು ರಕ್ಷಿಸುವ ನಾರಾಯಣನು ನಿಮ್ಮ ಈ ಸಚ್ಚಾರಿತ್ರ್ಯ ಮೆಚ್ಚಿ ನಿಮ್ಮ ಕೈ ಹಿಡಿಯಲು ಸಿದ್ಧನಾಗಿದ್ದಾನೆ. ಮಹಾಲಕ್ಷ್ಮಿಯ ಈ ಚರಣ ಕಮಲಗಳು ನಿಮ್ಮ ಗೃಹವನ್ನು ಪ್ರವೇಶಿಸುವುದರಿಂದ ಮನೆಯಲ್ಲಿದ್ದ ವಾಸ್ತುದೋಷಗಳು, ನರದೃಷ್ಟಿ ಹಾಗೂ ನಕಾರಾತ್ಮಕ ಕಂಪನಗಳು ಸಂಪೂರ್ಣವಾಗಿ ನಾಶವಾಗಲಿವೆ. ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ಅರ್ಧಕ್ಕೆ ನಿಂತು ಹೋಗಿದ್ದ ಪ್ರತಿಯೊಂದು ಕೆಲಸವೂ ಈಗ ಅದ್ಭುತ ರೀತಿಯಲ್ಲಿ ಪುನರಾರಂಭಗೊಳ್ಳಲಿವೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಈ ಒಂದು ಪಾವನ ಸಂದರ್ಭದಲ್ಲಿ ಪ್ರಕೃತಿಯ ದಿವ್ಯ ನಿಯಮಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾರು ಕೃತಜ್ಞತೆಯಿಂದ ಭಗವಂತನನ್ನು ಸ್ಮರಿಸುತ್ತಾರೋ ಅವರಿಗೆ ಬ್ರಹ್ಮಾಂಡವು ದುಪ್ಪಟ್ಟು ಸಂಪತ್ತನ್ನು ಮರಳಿ ನೀಡುತ್ತೆ. ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಮತ್ತು ಶ್ರದ್ಧೆಯನ್ನು ಜಾಗೃತಗೊಳಿಸಿ. ಈ ಒಂದು ಕಾಸ್ಮಿಕ್ ಎನರ್ಜಿ ಅಥವಾ ಬ್ರಹ್ಮಾಂಡದ ದಿವ್ಯ ಶಕ್ತಿಯು ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತೆ. ನಿಮ್ಮ ಜೀವನದ ಜಗನ್ನಾಥನ ರಥವು ಈಗ ತಡೆಯಿಲ್ಲದೆ ವೇಗದಲ್ಲಿ ಯಶಸ್ಸಿನತ್ತ ಮುನ್ನಡೆಯಲಿದೆ. ಈ ಕಾಲಪುರುಷನ ಲೆಕ್ಕಾಚಾರ ಮತ್ತು ಕರ್ಮ ಸಿದ್ಧಾಂತ, ಕಾಲಚಕ್ರದ ನಿಯಮದಂತೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ಮದ ಫಲವನ್ನು ಉಣ್ಣಲೇಬೇಕು. ಸಿಂಹ ರಾಶಿಯವರಾದ ನೀವು ಇದುವರೆಗೆ ಅನುಭವಿಸಿದ ಶ್ರಮವು ವ್ಯರ್ಥವಾಗಿಲ್ಲ. ಜಗತ್ತಿನ ಕಣ್ಣಿಗೆ ನೀವು ಸೋಲುತ್ತಿರುವಂತೆ ಕಂಡರೂ ಭಗವಂತನ ಲೆಕ್ಕಾಚಾರದಲ್ಲಿ ನೀವು ಯಶಸ್ಸಿನ ಮೆಟ್ಟಲುಗಳನ್ನು ಹತ್ತಲು ಸಿದ್ಧರಾಗುತ್ತಿದ್ದೀರಿ. ಈ ಪರಮಶಿವನ 3ನೇ ಕಣ್ಣಿನಿಂದ ಹೊರಹೊಮ್ಮುವ ಈ ಒಂದು ಜ್ಞಾನಾಗ್ನಿಯು ನಿಮ್ಮ ಹಳೆಯ ಪಾಪಕರ್ಮಗಳನ್ನು ಸುಟ್ಟು ಭಸ್ಮ ಮಾಡಲಿದೆ. ಮಹಾದೇವನ ಆಶೀರ್ವಾದದ ರಕ್ಷಣಾ ಕವಚವು ನಿಮ್ಮ ಸುತ್ತಲೂ ನಿರ್ಮಾಣವಾಗಲಿದೆ. ಈ ಮಹತ್ತರವಾದ ಬದಲಾವಣೆಯನ್ನು ಸ್ವೀಕರಿಸಲು ನಿಮ್ಮ ಮನಸ್ಸನ್ನು ಸಿದ್ಧಗೊಳಿಸಿಕೊಳ್ಳಿ. ಸಂಶಯಗಳನ್ನು ಬದಿಗಿಟ್ಟು ನಿಮ್ಮ ಒಳ ಮನಸ್ಸಿನ ಧ್ವನಿಯನ್ನು ಆಲಿಸಿ. ಈ ಸಂದೇಶವು ಕೇವಲ ಕಾಕತಾಳೀಯವಲ್ಲ, ಇದು
ಪ್ರಕೃತಿಯು ನಿಮಗೆ ಈ ಒಂದು ನೀಡುತ್ತಿರುವ ಒಂದು ಮುನ್ಸೂಚನೆ ಅಂತಲೇ ಅನ್ನಬಹುದು. ನಿಮ್ಮ ಸೋಮಾರಿತನವನ್ನು ಕೊಡವಿ ಹಾಕಿ ಮುಂಬರುವ ದಿವ್ಯ ಅವಕಾಶಗಳನ್ನು ಎರಡೂ ಕೈಗಳಿಂದ ಆದಷ್ಟು ನೀವು ಬಾಚಿಕೊಳ್ಳಿ. ಮುಂದಿನ 24 ಗಂಟೆಗಳ ಅವಧಿಯು ಉದ್ಯೋಗಸ್ಥರಿಗೆ ಅತ್ಯಂತ ನಿರ್ಣಾಯಕವಾದ ಮತ್ತು ತಂತ್ರಗಾರಿಕೆಯಿಂದ ಹೆಜ್ಜೆ ಇಡಬೇಕಾದ ಸಮಯವಾಗಿದೆ. ಆಕಾಶ ಮಂಡಲದಲ್ಲಿ ಕರ್ಮಕಾರಕ ಶನಿದೇವ ಮತ್ತು ಬುದ್ಧಿಕಾರಕ ಬುಧನ ಜಂಟಿ ಚಲನೆಯು ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಪ್ರಮುಖ ಕಂಪನಗಳನ್ನು ಸೃಷ್ಟಿಸುತ್ತದೆ. ಈ ಪ್ರಸ್ತುತ ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ನಿಮಗೆ ತೀವ್ರ ಈ ಒಂದು ಅಸಮಾಧಾನ, ಮಾನಸಿಕ ಒತ್ತಡ ಅಥವಾ ಹೊಸ ಹಾದಿಯನ್ನು ಹುಡುಕಬೇಕೆಂಬ ಹಂಬಲ ತೀವ್ರವಾಗಬಹುದು. ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗುವ ಅಥವಾ ಇದ್ದಕ್ಕಿದ್ದಂತೆ ರಾಜೀನಾಮೆ ನೀಡುವ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಆದರೆ ಬ್ರಹ್ಮಾಂಡದ ಗ್ರಹಗತಿಗಳು ನಿಮಗೆ ನೀಡುತ್ತಿರುವ ದಿವ್ಯ ಸಂದೇಶವೇನೆಂದರೆ, ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ನೆನಪಿಡಿ, ಸಿಂಹದ ನಡಿಗೆಯಲ್ಲಿ ಗಾಂಭೀರ್ಯವಿರಬೇಕೇ ಹೊರತು ಆತುರವಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಎಲ್ಲಿದ್ದರೋ ಅದೇ ಸ್ಥಾನದಲ್ಲಿ ತಾಳ್ಮೆಯಿಂದ ಮುಂದುವರಿಯುವುದು ನಿಮಗೆ ದೀರ್ಘಾವಧಿಯಲ್ಲಿ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ನಿಮ್ಮ ಸಹೋದ್ಯೋಗಿಗಳ ಅಥವಾ ಮೂರನೇ ವ್ಯಕ್ತಿಯ ಪ್ರಚೋದನಾತ್ಮಕ ಮಾತುಗಳಿಗೆ ಕಿವಿಗೊಟ್ಟು ನಿಮ್ಮ ಉತ್ತಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಬೇಡಿ. ನಿಮ್ಮ ಒಳ ಮನಸ್ಸಿನ ದಿವ್ಯ ಧ್ವನಿಯನ್ನು ಆಲಿಸಿ ಸ್ವಂತ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ತಣ್ಣನೆಯ ಮುಖದಿಂದ ನಿರ್ಧಾರಗಳನ್ನು ತೂಗಿ ನೋಡಿ. ನಿಮ್ಮ ಕರ್ಮದ ಹಾದಿಯಲ್ಲಿ ತಾಳ್ಮೆ ಎಂಬ ಅಸ್ತ್ರವನ್ನು ಬಳಸಿದರೆ ಪ್ರಸ್ತುತ ಉದ್ಯೋಗದಲ್ಲೇ ನಿಮಗೆ ಈ ಬಡ್ತಿ ಹಾಗೂ ಯಶಸ್ಸಿನ ಹೊಸ ಬಾಗಿಲುಗಳು ತೆರೆದುಕೊಳ್ಳಲಿವೆ. ಶ್ರೀಹರಿ ಮತ್ತು ಮಹಾಲಕ್ಷ್ಮಿಯ ಆರಾಧನಾ ರಹಸ್ಯ. ನಿಮ್ಮ ಗೃಹದಲ್ಲಿ ಆರ್ಥಿಕ ಸ್ಥಿರತೆಯನ್ನು ಶಾಶ್ವತವಾಗಿ ನೆಲೆಗೊಳಿಸಲು ಮತ್ತು ಚಂಚಲ ಮನಸ್ಸಿನ ಮಹಾಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಲು ಕೇವಲ ಶ್ರಮವೊಂದೇ ಸಾಲದು, ಅದಕ್ಕೆ ಆಧ್ಯಾತ್ಮಿಕ ಶಕ್ತಿಯ ಬೆಂಬಲವೂ ಸಹ ಬೇಕು. ಬ್ರಹ್ಮಾಂಡದ ಈ ಒಂದು ಸಂಪತ್ತಿನ ತರಂಗಗಳು ನಿಮ್ಮ ಮನೆಗೆ ಆಕರ್ಷಿಸಲು ಪ್ರತಿದಿನ ನಿಯಮಿತವಾಗಿ ಶ್ರೀ ಸೂಕ್ತ ಮತ್ತು ಲಕ್ಷ್ಮೀ ಸೂಕ್ತಗಳ ಪಾರಾಯಣವನ್ನು ಇಂದಿನಿಂದಲೇ ಪ್ರಾರಂಭಿಸಿ. ಈ ವೈದಿಕ ಮಂತ್ರಗಳಿಂದ ಹೊರಹೊಮ್ಮುವ ದಿವ್ಯ ಧ್ವನಿ ತರಂಗಗಳು ನಿಮ್ಮ ಮನೆಯ 4 ಮೂಲೆಗಳಲ್ಲಿ ಅಡಗಿರುವ ನಕಾರಾತ್ಮಕ ಶಕ್ತಿಗಳನ್ನು, ವಾಸ್ತು ದೋಷಗಳನ್ನು ಮತ್ತು ದಾರಿದ್ರ್ಯದ ಕಂಪನಗಳನ್ನು ಬೇರು ಸಮೇತ ಕಿತ್ತೆಸೆಯುತ್ತೆ. ಇದರ ಫಲಿತಾಂಶವು ಮೊದಲನೇ ದಿನವೇ ನಿಮಗೆ ಗೋಚರಿಸದೇ ಇರಬಹುದು, ಆದರೆ ಕಾಲಚಕ್ರದ ಸರಿಯಾದ ಸಮಯ ಬಂದಾಗ ಮಾತಾ ಮಹಾಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಧನ ವೃಷ್ಟಿಯಾಗುವುದು ನಿಶ್ಚಿತ. ನಿಮ್ಮ ಹಳೆಯ ನಿಂತು ಹೋಗಿದ್ದ ಹಣಕಾಸಿನ ವಹಿವಾಟುಗಳು ಅಥವಾ ಯಾರಿಗೂ ನೀವು ನೀಡಿ ಸಿಲುಕಿಕೊಂಡಿದ್ದ ಸಾಲದ ಹಣದ ಅನಿರೀಕ್ಷಿತವಾಗಿ ಹಣ ನಿಮ್ಮ ಕೈ ಸೇರಲಿದೆ. ವಿದ್ಯಾರ್ಥಿಗಳಿಗೆ ಈ ಸಮಯವು ಅಮೃತ ಗಳಿಗೆ ಇದ್ದಂತೆ. ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ಸಿಂಹರಾಶಿಯ ಯುವಕ ಯುವತಿಯರಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಶೀಘ್ರದಲ್ಲೇ ಅತ್ಯಂತ ಶುಭ ವಾರ್ತೆಯೊಂದು ಲಭಿಸಲಿದೆ. ಇದು ನಿಮ್ಮ ಕಳೆದು ಹೋದ ಆತ್ಮವಿಶ್ವಾಸವನ್ನು ಮರಳಿ ತಂದುಕೊಡುತ್ತೆ. ಈ ಆರ್ಥಿಕ ಯೋಗಕ್ಷೇಮ ಒಂದು ಬ್ಯಾಂಕಿಂಗ್ ವ್ಯವಹಾರ ಇರಬಹುದು ಅಥವಾ ಗುಪ್ತ ಶತ್ರುಗಳ ಸಂಹಾರನೆ ಇರಬಹುದು. ಆರ್ಥಿಕ ದೃಷ್ಟಿಕೋನದಿಂದ ಮುಂಬರುವ ಸಮಯವು ಸಂಪತ್ತಿನ ಹೊಸ ಮಾರ್ಗಗಳನ್ನು ಅನಾವರಣಗೊಳಿಸಲಿದೆ. ಈ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಅಥವಾ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ನೀವು ಈ ಒಂದು ಬ್ಯಾಂಕ್ ಸಾಲ ಅಥವಾ ಆರ್ಥಿಕ ಸಹಾಯವನ್ನು ಪಡೆಯಲು ಯೋಚಿಸುತ್ತಿದ್ದರೆ ಅದಕ್ಕೆ ಗ್ರಹಗಳ ಬೆಂಬಲ ಪೂರ್ಣ ಪ್ರಮಾಣದಲ್ಲಿ ಇದೆ. ಯಾವುದೇ ಅಡೆತಡೆಗಳಿಲ್ಲದೆ ನಿಮ್ಮ ಆರ್ಥಿಕ ಪ್ರತಿಕ್ರಿಯೆಗಳು ಪೂರ್ಣಗೊಳ್ಳುತ್ತೆ. ಆದರೆ ಹಣವನ್ನು ಕೈಗೆ ಪಡೆಯುವ ಮುನ್ನ ಪ್ರತಿಯೊಂದು ಈ ಒಂದು ದಸ್ತಾವೇಜನ್ನು ಡಾಕ್ಯುಮೆಂಟ್ಸ್ ಆಳವಾಗಿ ಪರಿಶೀಲಿಸಿ. ಸಾಲದ ಪ್ರತಿಯೊಂದು ಮುಖವನ್ನು ಯೋಚಿಸಿ ಹೆಜ್ಜೆ ಇಡುವುದು ನಿಮ್ಮ ಉದ್ಯಮವನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತೆ. ನಿಮ್ಮ ಮನೆಯಲ್ಲಿ ಈ ಸಮಯದಲ್ಲಿ ಸತ್ಯನಾರಾಯಣ ಪೂಜೆ, ಹವನ ಅಥವಾ ಭಜನಾ ಸಂಕೀರ್ತನೆಗಳಂತಹ ಧಾರ್ಮಿಕ ಆಚರಣೆಗಳನ್ನು ಆಯೋಜಿಸಲು ಮನಸ್ಸು ಮಾಡಿ. ಇದು ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ವಾತ್ಸಲ್ಯ ಮತ್ತು ಸಾಮರಸ್ಯವನ್ನು ಹೆಚ್ಚಿಸುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗಲಿದ್ದು ಭವಿಷ್ಯದಲ್ಲಿ ನಿಮ್ಮ ದಾರಿದೀಪವಾಗಬಲ್ಲ ಕೆಲವು ಪ್ರಭಾವಿ ವ್ಯಕ್ತಿಗಳ ಪರಿಚಯ ಈ ಸಂದರ್ಭದಲ್ಲಿ ಆಗಲಿದೆ. ಆದರೆ ನೆನಪಿಡಿ, ನಿಮ್ಮ ಯಶಸ್ಸನ್ನು ಕಂಡು ಹೊಟ್ಟೆ ಉರಿಯುವವರ ಗುಪ್ತ ಶತ್ರುಗಳು ನಿಮ್ಮ ಸುತ್ತಲೂ ಸಕ್ರಿಯರಾಗಿದ್ದಾರೆ. ನಿಮ್ಮ ವೈಯಕ್ತಿಕ ಜೀವನದ ರಹಸ್ಯಗಳನ್ನು, ಆರ್ಥಿಕ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಮೌನವೇ ನಿಮ್ಮ ಅತ್ಯಂತ ಶಕ್ತಿಶಾಲಿ ಆಯುಧವಾಗಲಿ. ಸಿಂಹ ರಾಶಿಯ ಉದ್ಯಮ ರಂಗದ ಸಾಧಕರೇ, ಬ್ರಹ್ಮಾಂಡದ ನವಗ್ರಹಗಳ ಮಂಡಲದಲ್ಲಿ ಸದ್ಯಕ್ಕೆ ಸಂಭವಿಸುತ್ತಿರುವ ರಾಹು ಮತ್ತು ಬುಧನ ಯುತಿಯು ನಿಮ್ಮನ್ನು ಒಂದು ಪ್ರಮುಖ ತಿರುವಿನಲ್ಲಿ ತಂದು ನಿಲ್ಲಿಸಿದೆ. ಈ ಅವಧಿಯಲ್ಲಿ ನಿಮ್ಮ ವ್ಯಾಪಾರವನ್ನು ಜಾಗತಿಕ
ಮಟ್ಟಕ್ಕೋ ಅಥವಾ ಮುಂದಿನ ಹಂತಕ್ಕೋ ಕೊಂಡೊಯ್ಯಲು ಹೊಸ ಸಹಭಾಗಿತ್ವದ ಆಫರ್ಗಳು ನಿಮ್ಮ ಹುಡುಕಿಕೊಂಡು ಬರಲಿವೆ. ಈ ಹೊಸ ಪಾಲುದಾರರನ್ನು ನಿಮ್ಮ ಉದ್ಯಮಕ್ಕೆ ಸೇರಿಸಿಕೊಳ್ಳುವ ಯೋಜನೆ ನಿಮ್ಮಲ್ಲಿ ತೀವ್ರವಾಗಬಹುದು. ಆದರೆ ಇಲ್ಲಿಯೇ ನೀವು ಸಿಂಹದ ಜಾಣ್ಮೆಯನ್ನು ಪ್ರದರ್ಶಿಸಬೇಕಾಗಿದೆ. ಯಾವುದೇ ವ್ಯಕ್ತಿ ತನ್ನ ಆಕರ್ಷಕ ಮಾತುಗಳಿಂದ ಅಥವಾ ದೊಡ್ಡ ಮಟ್ಟದ ಬಂಡವಾಳ ಆಸೆಯನ್ನು ತೋರಿಸಿ ನಿಮ್ಮನ್ನು ಸೆಳೆಯಲು ಪ್ರಯತ್ನಿಸಿದರೆ ತಕ್ಷಣವೇ ಒಪ್ಪಿಗೆ ನೀಡಬೇಡಿ. ಈ ಸಮಯದಲ್ಲಿ ಗ್ರಹಗಳ ಈ ಮರೆಮಾಚುವಿಕೆ ಇರುವುದರಿಂದ ವ್ಯವಹಾರದಲ್ಲಿ ವಂಚನೆ ಅಥವಾ ಮೋಸ ಆಗುವ ಸಾಧ್ಯತೆಗಳು ದಟ್ಟವಾಗಿವೆ. ನಿಮ್ಮ ಹಳೆಯ ವ್ಯವಹಾರದ ತಪ್ಪುಗಳು ಅಥವಾ ದಾಖಲಾತಿಗಳ ಕೊರತೆಗಳು ಇದ್ದಕ್ಕಿದ್ದಂತೆ ನಿಮ್ಮ ಎದುರಾಳಿಗಳಿಗೆ ಅಸ್ತ್ರವಾಗಿ ಸಿಗಬಹುದು. ಇದರಿಂದ ನಿಮ್ಮ ವೃತ್ತಿ ರಂಗದಲ್ಲಿ ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹಾಗೂ ನಿಮ್ಮ ಧರ್ಮಪತ್ನಿ ಅಥವಾ ಧರ್ಮಪತಿಯೊಂದಿಗಿನ ಸಂಬಂಧದಲ್ಲಿ ಅನಗತ್ಯ ಉದ್ವೇಗ ಮತ್ತು ಈ ಭಿನ್ನಾಭಿಪ್ರಾಯಗಳು ತಲೆದೋರುವ ಸಾಧ್ಯತೆ ಇದೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಕೋಪವನ್ನು ಹದ್ಬಸ್ತಿನಲ್ಲಿಟ್ಟುಕೊಂಡು ತರ್ಕಬದ್ಧವಾಗಿ ಪರಿಸ್ಥಿತಿಯನ್ನು ನಿಭಾಯಿಸಿ. ಹಳೆಯ ಪರಿಚಯಸ್ಥರು ಅಥವಾ ಹಿಂದೆ ನಿರುಪಯುಕ್ತ ಎಂದು ನೀವು ಭಾವಿಸಿದ್ದ ಸಂಪರ್ಕಗಳು ಈಗ ಹಠಾತ್ತನೆ ನಿಮಗೆ ಈ ಹೊಸ ಆರ್ಥಿಕ ಲಾಭದ ದಾರಿಯನ್ನು ತೋರಿಸಲಿವೆ. ಹಳೆಯ ಮಿತ್ರನೊಬ್ಬನ ಆಗಮನವು ನಿಮ್ಮ ಉದ್ಯಮಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತೆ. ಆದರೆ ನೆನಪಿಡಿ, ಪ್ರತಿಯೊಂದು ಒಪ್ಪಂದಕ್ಕೂ ಮುನ್ನ ಕಾನೂನು ತಜ್ಞರ ಸಲಹೆ ಪಡೆಯುವುದು ಅತ್ಯಗತ್ಯ. ಈ ಸಂತಾನ ಯುಗ, ಪಿತ್ರಾರ್ಜಿತ ಆಸ್ತಿ ಮತ್ತು ಸುರಕ್ಷಿತ ಹೂಡಿಕೆಯ ಒಂದಷ್ಟು ತಂತ್ರಗಳು. ನಿಮ್ಮ ಕುಟುಂಬದ ದೃಷ್ಟಿಕೋನವನ್ನು ಅವಲೋಕಿಸಿದಾಗ ದೀರ್ಘಕಾಲದಿಂದ ತಂದೆ ಮತ್ತು ಮಕ್ಕಳ ನಡುವೆ ಇದ್ದಂತಹ ವೈಚಾರಿಕ ಭಿನ್ನಾಭಿಪ್ರಾಯಗಳು ಹಾಗೂ ಕೌಟುಂಬಿಕ ಕಲಹಗಳು ಈಗ ಸಂಪೂರ್ಣವಾಗಿ ಇತ್ಯರ್ಥವಾಗುವ ಶುಭ ಸೂಚನೆಗಳು ಕಾಣಿಸುತ್ತಿವೆ. ಪಿತೃಕಾರಕನಾದ ಸೂರ್ಯನ ಅನುಗ್ರಹದಿಂದ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದಲ್ಲದೆ ಅದರಿಂದ ನಿಮಗೆ ಆರ್ಥಿಕ ಅಥವಾ ನೈತಿಕ ಬೆಂಬಲ ಸಿಗಲಿದೆ. ಇನ್ನೂ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹೊಸ ಉದ್ಯೋಗ ಅಥವಾ ವಿದ್ಯಾಭ್ಯಾಸದ ಯೋಜನೆಯನ್ನು ಆರಂಭಿಸಲು ಇದು ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ. ನಿಮ್ಮ ಮಕ್ಕಳು ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಲಿದ್ದಾರೆ ಮತ್ತು ಸಮಾಜದಲ್ಲಿ ನಿಮ್ಮ ಕೀರ್ತಿಯನ್ನು ಹೆಚ್ಚಿಸಲಿದ್ದಾರೆ. ಆದರೆ ಹಣದ ಹೂಡಿಕೆಯ ವಿಷಯದಲ್ಲಿ ನೀವು ಅತಿಯಾದ ಸಾಹಸಕ್ಕೆ ಕೈ ಹಾಕಬಾರದು. ಷೇರು ಮಾರುಕಟ್ಟೆ ಇರಬಹುದು ಅಥವಾ ಯಾವುದೇ ರೀತಿಯ ಈ ಒಂದು ವ್ಯವಹಾರಗಳಲ್ಲಿ ಈ 24 ಗಂಟೆಗಳ ಕಾಲ ದೊಡ್ಡ ಮೊತ್ತದ ಹಣವನ್ನು ತೊಡಗಿಸಬೇಡಿ. ಗ್ರಹಗಳ ಸ್ಥಿತಿಯು ಅಸ್ಥಿರತೆಯಿಂದ ಕೂಡಿರುವುದರಿಂದ ನಿಮ್ಮ ಕಷ್ಟದ ಹಣವನ್ನು ಬ್ಯಾಂಕ್ ಸ್ಥಿರ ಠೇವಣಿಗಳು, ಸರ್ಕಾರಿ ಬಾಂಡ್ಗಳು ಅಥವಾ ಅತ್ಯಂತ ಸುರಕ್ಷಿತವಾದ ದೀರ್ಘಕಾಲದ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದು ಜಾಣತನದ ಒಂದು ಲಕ್ಷಣ. ಪ್ರಯಾಣದ ಸಂದರ್ಭಗಳಲ್ಲಿ ನಿಮಗೆ ಭವಿಷ್ಯದ ಆರ್ಥಿಕ ಪ್ರಗತಿಗೆ ಪೂರಕವಾದ ಮಹತ್ವದ ಮಾಹಿತಿಯೊಂದು ಲಭ್ಯವಾಗಲಿದೆ. ಈ ಪ್ರೇಮ ಜೀವನದಲ್ಲಿ ಇರುವವರಿಗೆ ಸೌಹಾರ್ದಯುತ ವಾತಾವರಣ ಇರಲಿದ್ದು ಹೊಸ ಸಂಬಂಧಗಳು ವಿವಾಹದ ಹಂತಕ್ಕೆ ತಲುಪಲು ಬ್ರಹ್ಮಾಂಡದ ಶಕ್ತಿಗಳು ನೇರವಾಗಲಿವೆ. ನಿಮ್ಮ ಕುಟುಂಬದ ಹಿರಿಯರೊಂದಿಗೆ, ವಿಶೇಷವಾಗಿ ತಂದೆ, ತಾಯಿ ಅಥವಾ ಅಜ್ಜ ಅಜ್ಜಿಯರೊಂದಿಗೆ ಯಾವುದೇ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಿಗೆ ಅಥವಾ ಧಾರ್ಮಿಕ ಪ್ರವಾಸ ಕೈಗೊಳ್ಳಲು ಯೋಜನೆ ರೂಪಿಸಿ. ಈ ಆಧ್ಯಾತ್ಮಿಕ ಯಾತ್ರೆಯು ನಿಮ್ಮ ಮನಸ್ಸಿನ ಒಳಗಿರುವ ಆತಂಕ, ಖಿನ್ನತೆ ಮತ್ತು ನಕಾರಾತ್ಮಕ ಯೋಜನೆಗಳನ್ನು ಸಂಪೂರ್ಣವಾಗಿ ತೊಳೆದುಹಾಕುತ್ತೆ. ಕರ್ಮಫಲದಾತನಾದ ಶನಿದೇವನ ವಿಶೇಷ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ನಿಮ್ಮ ಪ್ರಾಮಾಣಿಕ ಶ್ರಮಕ್ಕೆ ತಕ್ಕ ನ್ಯಾಯ ಸಿಗುವ ಸಮಯ ಇದಾಗಿದೆ. ಮನೆಯಲ್ಲಿ ಸಣ್ಣ ಮಟ್ಟದ ಒಂದು ಜಪ, ಧ್ಯಾನ ಅಥವಾ ಮಂತ್ರ ಪಠಣವನ್ನು ಮಾಡುವುದರಿಂದ ನಿಮ್ಮ ಸುತ್ತಲಿರುವ ಈ ಒಂದು ಪ್ರಭಾವಲಯ ಶುದ್ಧೀಕರಣಗೊಳ್ಳುತ್ತೆ. ನಿಮ್ಮ ಗೌಪ್ಯ ವಿಷಯಗಳನ್ನು ರಕ್ಷಿಸಿಕೊಳ್ಳಿ, ಏಕೆಂದರೆ ನಿಮ್ಮ ಯಶಸ್ಸನ್ನು ಸಹಿಸದ ಕೆಲವರು ನಿಮ್ಮ ಆಂತರಿಕ ವಿಷಯಗಳನ್ನು ತಿಳಿಯಲು ಹೊಂಚು ಹಾಕುತ್ತಿದ್ದಾರೆ. ಈ ವಿವೇಕ ಮತ್ತು ತಾಳ್ಮೆಯಿಂದ ಮಾತ್ರ ಈ ಕಾಲಘಟ್ಟವನ್ನು ನೀವು ಮಹಾವಿಜಯವಾಗಿ ಪರಿವರ್ತಿಸಬಲ್ಲಿರಿ. ಸಿಂಹ ರಾಶಿಯ ಧೀರ ಮನಸ್ಸುಗಳೇ, ಕಾಲಚಕ್ರದ ಈ ಸುದೀರ್ಘ ಪಯಣದಲ್ಲಿ ಸದ್ಯಕ್ಕೆ ನಿಮ್ಮ ಮುಂದೆ ಕೆಲವು ಕಠಿಣ ಸವಾಲುಗಳು ಮತ್ತು ಉದ್ವೇಗದ ಸನ್ನಿವೇಶಗಳು ಎದುರಾಗಬಹುದು. ಈ ಗ್ರಹಗಳ ಬದಲಾವಣೆಯು ಕೇವಲ ಸುಖವನ್ನಷ್ಟೇ ನೀಡುವುದಿಲ್ಲ, ಅದು ನಮ್ಮ ಯೋಗ್ಯತೆಯನ್ನು ಪರೀಕ್ಷಿಸಲು ಕೆಲವು ಅಡೆತಡೆಗಳನ್ನು ಸೃಷ್ಟಿ ಮಾಡುತ್ತೆ. ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಅನಿರೀಕ್ಷಿತ ವಿಳಂಬ, ಆಪ್ತರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಆರ್ಥಿಕ ಹರಿವಿನಲ್ಲಿ ಇದ್ದಕ್ಕಿದ್ದಂತೆ ಕುಂಠಿತ ಉಂಟಾಗುವ ಮೂಲಕ ಪರಿಸ್ಥಿತಿಯು ನಿಮ್ಮನ್ನು ಗೊಂದಲಕ್ಕೆ ತಳ್ಳಬಹುದು. ಆದರೆ ನೆನಪಿಡಿ, ಸಿಂಹವು ಎಂದಿಗೂ ಸವಾಲುಗಳನ್ನು ಕಂಡು ಹೆದರಿ ಓಡುವುದಿಲ್ಲ, ಬದಲಿಗೆ ಅವುಗಳ ಕಣ್ಣಿಗೆ ಕಣ್ಣಿಟ್ಟು ಎದುರಿಸುತ್ತೆ. ಈ ಸಣ್ಣ ಅಡೆತಡೆಗಳು ನಿಮ್ಮನ್ನು ಸೋಲಿಸಲು ಬಂದಿಲ್ಲ, ನಿಮ್ಮ ಒಳಗೆ ಈ ಸುಪ್ತವಾಗಿರುವ ಅದ್ಭುತ ಸಾಮರ್ಥ್ಯ ಮತ್ತು ಆಂತರಿಕ ಶಕ್ತಿಯನ್ನು ಜಗತ್ತಿಗೆ ಸಾಬೀತುಪಡಿಸಲು ಬಂದಿರುವ ಒಂದು ದಿವ್ಯ ಅವಕಾಶಗಳು ಆಗಿವೆ.
ನೀವು ಧೃತಿಗೆಡದೆ ಸಂಪೂರ್ಣ ನಿಷ್ಠೆ ಮತ್ತು ಜಾಣ್ಮೆಯಿಂದ ಕೆಲಸದಲ್ಲಿ ತೊಡಗಿಸಿಕೊಂಡರೆ ನಿಮ್ಮ ಆದಾಯದ ಮೂಲದಲ್ಲಿ ನಿರಂತರ ಹೆಚ್ಚಳವಾಗುವುದನ್ನು ನೀವು ಕಾಣಲಿದ್ದೀರಿ. ಇದು ನಿಮ್ಮ ಮನಸ್ಸಿಗೆ ಅಪಾರ ತೃಪ್ತಿ ಮತ್ತು ನೆಮ್ಮದಿಯನ್ನು ನೀಡುತ್ತೆ. ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಇದು ಸೂಕ್ತ ಸಮಯ. ಈ ಜನೋಪಕಾರಿ ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಸಮಾಜದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗುವುದಲ್ಲದೆ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ದಿವ್ಯ ಪ್ರಭಾವಲಯ ಲಭಿಸಲಿದೆ. ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಮಾತು ಮತ್ತು ಶೈಲಿಗೆ ಆಕರ್ಷಿತರಾಗಲಿದ್ದಾರೆ. ಆದರೆ ಯಾರನ್ನ ಕುರುಡರನ್ನಾಗಿ ನಂಬಬೇಡಿ. ಪ್ರತಿಯೊಬ್ಬರ ಆಂತರಿಕ ಉದ್ದೇಶಗಳನ್ನು ಕುರಿತು ಹೆಜ್ಜೆ ಇಡುವುದು ನಿಮ್ಮನ್ನು ಮುಂಬರುವ ಸಂಕಷ್ಟಗಳಿಂದ ರಕ್ಷಿಸುತ್ತೆ. ನೀವೇನಾದರೂ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ಸರ್ಕಾರಿ ಕಾಂಟ್ರಾಕ್ಟ್ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಈ ಸಮಯವು ನಿಮ್ಮ ಪಾಲಿಗೆ ಅತ್ಯಂತ ಯಶಸ್ವಿ ಕಾಲಘಟ್ಟವಾಗಲಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಪದೋನ್ನತಿ, ವರ್ಗಾವಣೆ ಅಥವಾ ಹೊಸ ಹುದ್ದೆಯ ನೇಮಕಾತಿಗೆ ಸಂಬಂಧಿಸಿದಂತೆ ಅತ್ಯಂತ ಸಕಾರಾತ್ಮಕ ಮತ್ತು ಅಧಿಕೃತ ಮಾಹಿತಿಗಳು ನಿಮ್ಮನ್ನು ತಲುಪಲಿವೆ. ಇನ್ನು ಉದ್ಯೋಗದ ಹುಡುಕಾಟದಲ್ಲಿರುವ ಸಿಂಹರಾಶಿಯ ಯುವಕ ಯುವತಿಯರಿಗೆ ಪ್ರಭಾವಿ ವ್ಯಕ್ತಿಗಳ ಮೂಲಕ ಅಥವಾ ಕಠಿಣ ಪರಿಶ್ರಮದ ಫಲವಾಗಿ ಅತ್ಯುತ್ತಮ ಉದ್ಯೋಗಾವಕಾಶಗಳು ಒದಗಿ ಬರಲಿವೆ. ಸಿಕ್ಕ ಅವಕಾಶಗಳನ್ನು ಉದಾಸೀನ ಮಾಡದೆ ತಕ್ಷಣವೇ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನು ಆರ್ಥಿಕ ರಂಗದಲ್ಲಿ ಮತ್ತು ಮಹತ್ತರ ಬದಲಾವಣೆ ಸಂಭವಿಸಲಿದೆ. ಹಿಂದೆ ನೀವು ಯಾರಿಗಾದರೂ ಸಾಲವಾಗಿ ನೀಡಿ ಮರಳಿ ಬರುವ ಆಸೆಯನ್ನೇ ಕೈಬಿಟ್ಟಿದ್ದ ಹಣವು ಈಗ ನಿಮ್ಮ ಕೈ ಸೇರುವ ಸಾಧ್ಯತೆಗಳು 90%ರಷ್ಟಿದೆ. ಇದು ನಿಮ್ಮ ಹಿಂದಿನ ಆರ್ಥಿಕ ಹೊರೆಯನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ. ಆದರೆ ಗ್ರಹಗಳ ಪ್ರಸ್ತುತ ಸ್ಥಿತಿಯ ಪ್ರಕಾರ ಈ ಅವಧಿಯಲ್ಲಿ ಯಾರಿಗೂ ಹೊಸದಾಗಿ ಕೈಗಡ ಅಥವಾ ಸಾಲವನ್ನು ನೀಡಲು ಹೋಗಬೇಡಿ. ನಿಮ್ಮ ಜೀವನದಲ್ಲಿ ಎದುರಾಗುತ್ತಿರುವ ಪ್ರತಿಯೊಂದು ಆರ್ಥಿಕ ಮತ್ತು ಮಾನಸಿಕ ಅಡೆತಡೆಗಳನ್ನು ನಿವಾರಿಸಿ ಅದ್ಭುತ ಚಮತ್ಕಾರಗಳನ್ನು ನಿಮ್ಮದಾಗಿಸಿಕೊಳ್ಳಲು ಆಕಾಶಮಂಡಲದ ನಿಯಮಗಳ ಪ್ರಕಾರ ಕೆಲವು ಪರಮ ಪವಿತ್ರವಾದ ದಿವ್ಯ ಪರಿಹಾರಗಳನ್ನು ಸೂಚಿಸಲಾಗಿದೆ. ಇವುಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ನಂಬಿಕೆಯಿಂದ ಆಚರಿಸುವುದರಿಂದ ನಿಮ್ಮ ಭಾಗ್ಯದ ಬಾಗಿಲು ಶಾಶ್ವತವಾಗಿ ತೆರೆದುಕೊಳ್ಳಲಿದೆ. ಇಂದಿನ ದಿವ್ಯ ದಿನದಂದು ಪ್ರಾತಃ ಕಾಲದಲ್ಲೇ ಸ್ನಾನಾದಿಗಳನ್ನು ಕರ್ಮಗಳನ್ನು ಮುಗಿಸಿ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಶ್ರೀಹರಿ, ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ನಂತರ ಅತ್ಯಂತ ಭಕ್ತಿಯಿಂದ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಒಂದು ತಾಮ್ರದ ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ಅದರಲ್ಲಿ ಕೆಲವು ತಾಜಾ ತುಳಸಿ ದಳಗಳನ್ನು ಹಾಕಿ ಭಗವಂತನ ಪಾದದ ಬಳಿ ಇಡಿ. ಪೂಜೆಯ ನಂತರ ಆ ತುಳಸಿ ತೀರ್ಥವನ್ನು ನಿಮ್ಮ ಮನೆಯ ಎಲ್ಲ ಕೋಣೆಗಳಿಗೂ ಮತ್ತು ಮುಖ್ಯ ದ್ವಾರಕ್ಕೆ ಪ್ರೋಕ್ಷಣೆಯನ್ನ ಮಾಡಿ. ನೋಡಿದ್ರಲ್ಲ, ಆದಷ್ಟು ಸಿಂಹರಾಶಿಯವರು ಈ ಒಂದು ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಂತಹದ್ದೇ ಈ ಕಷ್ಟ ಕಾರ್ಪಣ್ಯಗಳು ಇದ್ರೂ ಅದು ಈ ಜೂನ್ ತಿಂಗಳಲ್ಲಿ ಅದು ನಿರ್ನಾಮ ಆಗಿ ತೊಲಗಿ ಹೋಗುತ್ತೆ. ನೀವು ಹಾಕಿದ ಕಣ್ಣೀರಿಗೆ ಈಗ ಪ್ರತಿಫಲ ಸಿಗುವ ಕಾಲ ಬಂದಾಯ್ತು. ಈ ಸಿಂಹ ರಾಶಿಯ ಈ ಅಧಿಪತಿ ಸೂರ್ಯದೇವ. ಹಾಗಾಗಿ ನೀವು ಆದಷ್ಟು ಈ ಬೆಳಗ್ಗೆನೆ ನಿಮ್ಮ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಈ ಸೂರ್ಯದೇವನಿಗೆ ಆರ್ಘ್ಯವನ್ನ ಅರ್ಪಿಸಿ. ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಸಾಧ್ಯವಾದರೆ ಓಂ ಸೂರ್ಯಾಯ ನಮಃ ಅಂತ ನೀವು ಎಷ್ಟು ಸಾಧ್ಯ ಆಗುತ್ತೆ 28 ಸಲನೋ 108 ಬಾರಿನೋ 11 ಸಲನೋ ಈ ರೀತಿ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಇಡೀ ಕಷ್ಟ ಎಲ್ಲ ನಿರ್ಮೂಲನೆಯಾಗಿ ನಿಮಗೆ ತುಂಬಾನೇ ಶುಭ ಫಲಗಳು ಅನ್ನೋದು ದೊರೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.